ಕರ್ನಾಟಕಕ್ಕೆ ಮೊದಲನೇ ಸ್ಥಾನ ಪಡೆದಿರುವಂಥ ಕಿರಣ್ ಕಾಮ್ಟೆ ಅವರಿಗೆ ಮೊದಲಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದರ ಹಿಂದೆ ಅವ್ರದ್ದು ಸಾಕಷ್ಟು ಪರಿಶ್ರಮ, ಇನ್ಸ್ಟಿಟ್ಯೂಟ್ ವತಿಯಿಂದ ಅವ್ರದ್ದು ಮಾಕ್ ಇಂಟರ್ವ್ಯೂಗೆ ಬೇಕಾಗಿರುವಂತಹ ತಯಾರಿಗೆ ಅವರಿಂದ ನಮ್ಮಿಂದ ಸಿಕ್ಕಿರುವಂಥ ನೆರವು, ಮತ್ತು ಅವರು ಇಷ್ಟು ವರ್ಷ 5 ರಿಂದ 6 ವರ್ಷ ಏನು UPSC ನಾಗರಿಕ ಸೇವಾ ಪರೀಕ್ಷೆಗಳಿಗೆ ತಮ್ಮ ಶ್ರಮವನ್ನು ಹಾಕಿದ್ದಾರೆ. ಇದರಿಂದ ಇನ್ಸ್ಟಿಟ್ಯೂಟು ಯಾವ ರೀತಿ ಅವರಿಗೆ ನೆರವು ನೀಡಲಿಕ್ಕೆ ಇದಾಗಿದೆ, ನೆರವು ನೀಡಲಿಕ್ಕೆ ಅವ್ರ ಪರೀಕ್ಷೆ ತಯಾರಿಗೆ ಇದರಿಂದ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಮತ್ತು ಕರ್ನಾಟಕದಲ್ಲಿ ಮೊದಲನೇ ಸ್ಥಾನವನ್ನು, ಅಂದರೆ ಓವರಾಲ್ ಆಲ್ ಇಂಡಿಯಾ ರ್ಯಾಂಕ್ ಅವರಿಗೆ 53ನೇ ರ್ಯಾಂಕ್ ಬಂದಿದೆ. ಆದರೆ ಕರ್ನಾಟಕಕ್ಕೆ ಅವರು ಮೊದಲನೇ ಸ್ಥಾನವನ್ನು UPSC ನಾಗರಿಕ ಸೇವಾ ಪರೀಕ್ಷೆಗಳಲ್ಲಿ ತಂದುಕೊಟ್ಟಿರುವಂಥದ್ದು ನಿಜವಾಗ್ಲೂ ಇನ್ಸ್ಟಿಟ್ಯೂಟ್ಗೆ ಭಾಳ ಹೆಮ್ಮೆಯ ವಿಷಯ ಮತ್ತು ತುಂಬ ಸಂತೋಷ ಆಗ್ತಾ ಇದೆ ಇನ್ಸ್ಟಿಟ್ಯೂಟ್ ವತಿಯಿಂದ. ಸರ್, ಈಗ ನಿಮ್ಮ ಒಂದು ಅಂದರೆ ಗುರುಗಳಾಗಿ ಮಾಡಿದಂಥ ನಿಸ್ವಾರ್ಥ ಸೇವೆ, ಅದಕ್ಕೆ ಅವ್ರು ಯಾವ ರೀತಿ ಸ್ಪಂದಿಸ್ತಿದ್ರು, ಹೇಗಿತ್ತು ಹಾಗೆ ಸರ್? ಖಂಡಿತ. ಕಿರಣ್ ಕಾಮ್ಟೆ ಅವರು ಮೇನ್ಸ್ ಎಕ್ಸಾಮ್ ಆದಮೇಲೆ ಇಂಟರ್ವ್ಯೂ ಗೈಡೆನ್ಸು ಅಥವಾ ಏನು ಮೌಖಿಕ ಸಂದರ್ಶನಕ್ಕೆ ಅವರು ಬರ್ತಾಯಿದ್ರು. ನಮ್ಮ ಕೇದಾರ್ ಸರ್ ಕಡೆಯಿಂದ, ಇನ್ಸ್ಟಿಟ್ಯೂಟ್ ಗವರ್ನಿಂಗ್ ಕೌನ್ಸಿಲ್ ಚೇರ್ಮನ್ ಅವ್ರ ಕಡೆಯಿಂದ 1-on-1 ಸೆಷನ್ಸ್ ಆಗಿರ್ಬೋದು, ಮಾಕ್ ಇಂಟರ್ವ್ಯೂ ಸೆಷನ್ಸ್ ಆಗಿರ್ಬೋದು, ಅಥವಾ ಅವರಿಗೆ ಡ್ಯಾಫ್ ರಿಲೇಟೆಡ್ ಏನೇ ಕ್ವಶನ್ಸು, ಅವರಿಗಿರೋ ಡೌಟ್ಸ್ ಇರೋಂಥದ್ದು ಅವರಿಂದ ನಿಜವಾಗ್ಲೂ ಉತ್ತಮ ಸ್ಪಂದನೆ ಸಿಗ್ತಾಯಿತ್ತು. ಯಾವುದೇ ರೀತಿ ಡೌಟ್ ಆಗಿರಲಿ, ಈವನ್ ಅದು ತುಂಬ ಸಣ್ಣ ಡೌಟ್ ಆಗಿರಲಿ, ಯಾವುದೇ ರೀತಿ ಈ ಥರದ ಡೌಟನ್ನು ನಾನು ಕೇಳಬಾರ್ದ ಅಂತ ಯಾವುದೇ ರೀತಿಯ ಸಂದೇಹ ಅಥವಾ ಅವರಲ್ಲಿ ಮುಜುಗರ ಅನ್ನೋಂಥದ್ದೇನೂ ಇರಲಿಲ್ಲ. ಸೊ ಅವರು ಯಾವುದೇ ರೀತಿ ಡೌಟ್ಸನ್ನು ಅಥವಾ ಅವರಿಗಿರುವಂಥ ಸಂದೇಹಗಳನ್ನ ಪರಿಹರಿಸ್ಕೊಳ್ಳೋಕ್ಕೆ ಇನ್ಸ್ಟಿಟ್ಯೂಟ್ ಕೂಡ ಯಾವಾಗಲೂ ಓಪನ್ ಆಗಿತ್ತು. ಇನ್ಸ್ಟಿಟ್ಯೂಟ್ ಬಾಗಿಲು ಕೂಡ ಅವರಿಗೆ ಸದಾ ತೆರೆದಿತ್ತು. ಮತ್ತು ಅವರು ಕೂಡ ಇನ್ಸ್ಟಿಟ್ಯೂಟಿಗೆ ಬಂದು ಅವರಿಗೆ ಏನು ಪ್ರಿಪ್ರೇಷನ್ ರಿಲೇಟೆಡ್ ಡೌಟ್ಸ್ ಇದೆ ಅದಕ್ಕೆ ಉತ್ತಮವಾಗಿ ಅವರು ಇಂಟ್ರಾಕ್ಷನ್ ಕೂಡ ಮಾಡ್ತಾಯಿದ್ರು. ಇಲ್ಲಿನ ಫ್ಯಾಕಲ್ಟಿಗಳ ಜೊತೆಗಾಗಿರ್ಬೋದು, ರಿಟೈರ್ಡ್ ಆಫೀಸರ್ ಜೊತೆಗಾಗಿರ್ಬೋದು, ಅವರು ಮಾಕ್ ಇಂಟರ್ವ್ಯೂ ಪ್ರಿಪ್ರೇಷನ್ ಕೂಡ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಸರ್, ಈ ಇನ್ಸ್ಟಿಟ್ಯೂಟ್ ಜನತೆಗೆ ಯಾವ ರೀತಿ ಸೇವೆ ಸಲ್ಲಿಸ್ತಾರೆ? ಸೊ ನಾವು ಕರ್ನಾಟಕದಿಂದ ಇನ್ನೂ ಹೆಚ್ಚು ಅಧಿಕಾರಿಗಳು, ಏನು ಈಗ ಕರ್ನಾಟಕದಿಂದ ಹೆಚ್ಚು ಕಡಿಮೆ ಒಂದು 25 ಜನ UPSC ನಾಗರಿಕ ಸೇವಾ ಪರೀಕ್ಷೆಗಳು ಆಲ್ ಇಂಡಿಯಾ ರ್ಯಾಂಕಲ್ಲಿ ತಮ್ಮ ಹೆಸರನ್ನ ಕಂಡುಕೊಂಡಿದ್ದಾರೆ. ಇನ್ನೂ ಕೂಡ ಒಂದು 50 ಅಥವಾ 100ಕ್ಕಿಂತ ಹೆಚ್ಚು ಜನ ಆಫೀಸರ್ಸ್ ಆಗಬೇಕನ್ನೋದು ನಮ್ಮ ಅಭಿಲಾಷೆ ಆಗಿದ್ದು, ಇದರ ನಿಟ್ಟಿನಲ್ಲಿ ನಾವು ಇನ್ಸ್ಟಿಟ್ಯೂಟ್ ಕಡೆಯಿಂದ ಕಳೆದ 5 ವರ್ಷದಿಂದ ನಾವು ಕರ್ನಾಟಕದಿಂದ ಹೆಚ್ಚು ಆಫೀಸರ್ಸ್ ಆಗಬೇಕು ಅಂತ ಹೇಳಿ ನಾವು ಏನು ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ಶ್ರಮ, ಇನ್ನೂ ಹೆಚ್ಚಿನ ಪ್ರಯತ್ನ ಪಟ್ಟು ಕನಿಷ್ಠ 100 ಜನ UPSC ನಾಗರಿಕ ಸೇವಾ ಪರೀಕ್ಷೆಗಳಲ್ಲಿ 100 ಜನ ಫೈನಲಿಸ್ಟಲ್ಲಿ ಹೆಸರು ಬರಬೇಕನ್ನೋದು ನಮ್ಮ ಆಸೆ. ಅದರ ನಿಟ್ಟಿನಲ್ಲಿ ಏನೇನೆಲ್ಲ ಮಾಡಬೇಕು, ವೆದರ್ ಇಟ್ ಮೇ ಬಿ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ, ಯಾವುದೇ ರೀತಿಯ ಸ್ಟೇಜಲ್ಲಿ ಅವರಿಗೆ ಏನು ಮಾರ್ಗದರ್ಶನ ಬೇಕು ಅದನ್ನು ಕೊಡಲಿಕ್ಕೆ ನಮ್ಮ ಇನ್ಸ್ಟಿಟ್ಯೂಟು ಸದಾ ಅವ್ರಿಗೆ ಬೆಂಬಲವಾಗಿ ನಿಲ್ಲತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಬಾಬು ಸಂದೀಪ್ ಅಂತ ಹೇಳಿ, ಇಂಡಿಯಾ ಫಾರ್ IASನ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಔಟ್ರೀಚ್ ಇದರಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025, ಬೆಸ್ಟ್ MLC 2025, ಪುಟ್ಟಣ್ಣ ಕಾಂಗ್ರೆಸ್ MLC, ಛಲವಾದಿ ನಾರಾಯಣಸ್ವಾಮಿ BJP MLC, BG ಪಾಟೀಲ್ BJP MLC, ದಿನೇಶ್ ಗೂಳಿಗೌಡ ಕಾಂಗ್ರೆಸ್ MLC, BK ಹರಿಪ್ರಸಾದ್ ಕಾಂಗ್ರೆಸ್ MLC, ಮಧುಜಿ ಮಾದೇಗೌಡ ಕಾಂಗ್ರೆಸ್ MLC, ಶರವಣ JDS MLC, ರಾಜಣ್ಣ ರಾಜೇಂದ್ರ ಕಾಂಗ್ರೆಸ್ MLC, MR ಸೀತಾರಾಮ್ ಕಾಂಗ್ರೆಸ್ MLC, ಸಲೀಂ ಅಹಮದ್ ಕಾಂಗ್ರೆಸ್ MLC, DS ಅರುಣ್ BJP MLC, S ರವಿ ಕಾಂಗ್ರೆಸ್ MLC. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLC ಯಾರು ಕಮೆಂಟ್ ಮಾಡಿ.